ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಗಾದೆ ವಿಸ್ತರಣೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ಮೊದಲನೇದಾಗಿ, ಅಡುಗೆಯಲ್ಲಿ ವಿವಿಧ ತರಕಾರಿ, ತುಪ್ಪ, ಒಗ್ಗರಣೆ ಬಳಸಿದರೂ ಒಂದು ಚಿಟಿಕೆ ಉಪ್ಪು ಕಮ್ಮಿಯಾದರೂ ಕೂಡ ಅಡುಗೆಯು ಕೊಂಚವೂ ರುಚಿಸದು. ಮತ್ತೊಮ್ಮೆ, ಅಡುಗೆಯಲ್ಲಿ ವಿವಿಧ ತರಕಾರಿ, ತುಪ್ಪ, ಒಗ್ಗರಣೆ ಬಳಸಿದರೂ ಒಂದು ಚಿಟಿಕೆ ಉಪ್ಪು ಕಮ್ಮಿಯಾದರೂ ಕೂಡ ಅಡುಗೆಯು ಕೊಂಚವೂ ರುಚಿಸದು. ಉಪ್ಪು ಅಡುಗೆಯಲ್ಲಿ ಮಹತ್ವದ ಪಾತ್ರ ವಹಿಸುವುದು ಅಲ್ಲವೇ? ಹಾಗೆಯೇ ಅಡುಗೆಯಲ್ಲಿ ಮಹತ್ವದ ಪಾತ್ರ ವಹಿಸುವುದಲ್ಲವೇ ಹಾಗೆಯೇ ಮಕ್ಕಳಿಗೆ ತಂದೆ, ಅಕ್ಕ, ತಮ್ಮ, ಅತ್ತೆ, ಮಾವ, ತಾತ ಮುಂತಾದ ಬಂಧು ಬಾಂಧವರು ಇದ್ದರೂ ಕೂಡ ತಾಯಿ ಎಂಬ ದೇವರು ಇಲ್ಲದೆ ಹೋದರೆ ಅವರ ಬದುಕು ಅಪೂರ್ಣ. ಮತ್ತೊಮ್ಮೆ, ಹಾಗೆಯೇ ಮಕ್ಕಳಿಗೆ ತಂದೆ, ಅಕ್ಕ, ತಮ್ಮ, ಅತ್ತೆ, ಮಾವ, ತಾತ ಮುಂತಾದ ಬಂಧು ಬಾಂಧವರು ಇದ್ದರೂ ಕೂಡ ತಾಯಿ ಎಂಬ ದೇವರು ಇಲ್ಲದೆ ಹೋದರೆ ಅವರ ಬದುಕು ಅಪೂರ್ಣ. ತಾಯಿಯ ವಾತ್ಸಲ್ಯದಿಂದ ವಂಚಿತರಾದ ಅವರಿಗೆ ಆ ಸ್ಥಾನ ತುಂಬುವ ಯೋಗ್ಯತೆ ಯಾರಿಗೂ ಇಲ್ಲ. ಅದಕ್ಕಾಗಿಯೇ ತಾಯಿಯನ್ನು ದೇವರೆಂದು ವೇದೋಪನಿಷತ್ಗಳು ಹೊಗಳುವವು. ಊಟಕ್ಕೆ ಉಪ್ಪಿದ್ದಂತೆ ಮಕ್ಕಳಿಗೆ ತಾಯಿಗಿಂತ ಬಂಧು ಇಲ್ಲ ಅಲ್ಲವೇ? ಮತ್ತೊಮ್ಮೆ, ತಾಯಿಯ ವಾತ್ಸಲ್ಯದಿಂದ ವಂಚಿತರಾದ ಅವರಿಗೆ ಆ ಸ್ಥಾನ ತುಂಬುವ ಯೋಗ್ಯತೆ ಯಾರಿಗೂ ಇಲ್ಲ. ಅದಕ್ಕಾಗಿಯೇ ತಾಯಿಯನ್ನು ದೇವರೆಂದು ವೇದೋಪನಿಷತ್ಗಳು ಹೊಗಳುವವು. ಊಟಕ್ಕೆ ಉಪ್ಪಿದ್ದಂತೆ ಮಕ್ಕಳಿಗೆ ತಾಯಿಗಿಂತ ಬಂಧು ಇಲ್ಲ ಅಲ್ಲವೇ? ಇಲ್ಲಿಗೆ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಎಂಬ ಗಾದೆಯ ವಿಸ್ತರಣೆ ಮುಗಿದಿದೆ. ನಿಮಗೆ ನಿನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.